ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅಗೇನ್ ಪಿ ಜಿ ಲಾಗ್. ಇವಾಗ ನನ್ನ ಲೈಫಲ್ಲಿ ಹೊಸ ಹ್ಯಾಬಿಟ್ಸ್ ಶುರು ಆಗಿದೆ. ದಟ್ಸ್ ಅ ರಿಯಲಿ ಗುಡ್ ಹ್ಯಾಬಿಟ್ ಹೇಳಬೇಕಂದ್ರೆ, ದಟ್ಸ್ ಅ ಜಿಮ್ಮಿಂಗ್. ನಾನು ನಾನು ಯೂಶಲಿ ಐ ವಾಸ್ ವೇಯಿಂಗ್ ಅರೌಂಡ್ 55 to 57, 58 kg ಇರ್ತಿದ್ದೆ. ನಾನು ಟು ದ ಮ್ಯಾಕ್ಸ್ 59 ಹೋಗ್ತಿದ್ದೆ. ಸೊ ಇದು ಎಷ್ಟೋ ವರ್ಷದಿಂದ ಇಷ್ಟೇ ವೆಯ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ನಾನು. ಪ್ರಾಬ್ಲಿ ಟಿಲ್ 25 yearsವರೆಗೂ, ಪ್ರಾಬ್ಲಿ 18 to 25ವರೆಗೂ ಅದೇ ವೆಯ್ಟ್ ಜಗಲ್ ಆಗ್ತಿತ್ತು. 55ಇಂದ 59 ಮೇಂಟೈನ್ ಮಾಡ್ತಿದ್ದೆ. ದ ಥಿಂಗ್ ಇಸ್ 2022 ಇಟ್ ವಾಸ್ ಅ ವೆರಿ ಬ್ಯಾಡ್ ಇಯರ್ ನನಗೆ. ದೆರ್ ಆರ್ ಮೆನಿ ಇದೆ, ತುಂಬ ಬ್ಯಾಡ್ ಇಯರ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ 2022 ಪರ್ಸ್ನಲ್ ಲೈಫಲ್ಲಿ ತುಂಬ ಹ್ಯಾಡ್ ಗಾನ್ ಥ್ರೂ. ಅದೊಂದು ಇಂಪ್ಯಾಕ್ಟ್ ಆಯಿತು. ದಟ್ ವಾಸ್ ಸೋ ಸ್ಟ್ರೆಸ್ಫುಲ್ ಸಿಚುಯೇಷನ್. ಆ್ಯಂಡ್ ಅದಾದಮೇಲೆ 2023ಅಲ್ಲಿ ಐ ಜಾಯ್ನ್ ಅ ನ್ಯೂ ಕಂಪ್ನಿ. ಅದು ಎಕ್ಸ್ಟ್ರೀಮ್ ಟಾಕ್ಸಿಕ್ ಆಗಿತ್ತು. ಎಕ್ಸ್ಟ್ರೀಮ್ ಟಾಕ್ಸಿಕ್ ಆಗಿತ್ತು. ಸೊ ದಟ್ ವರ್ಕ್ ಪ್ರೆಷರ್, ವರ್ಕಿಂಗ್ ಆನ್ 10-12 hours. ಆಮೇಲೆ ಐ ಹ್ಯಾಡ್ ಮೈ ಓನ್ ಫ್ರೀಲಾನ್ಸಿಂಗ್ ಕೆರಿಯರ್. ಅದು ಕೂಡ ತುಂಬ ಟೈಮ್, ಆಮೇಲೆ ತುಂಬ ಎಫರ್ಟ್ಸ್ ಮತ್ತು ಟೈಮ್ ತೊಗೊಂತು ನನ್ನ ಕಡೆಯಿಂದ. ಸೊ ಅವಾಗ ತುಂಬ ಸ್ಟ್ರೆಸ್ಸಲ್ಲಿ ಆಗಿ ಐ ವಾಸ್ ಜಸ್ಟ್ ಬಿಂಜ್ ಈಟಿಂಗ್ ಅ ಲಾಟ್. ಅವಾಗ ನನ್ನ ವೆಯ್ಟ್ 57ಇಂದ ಇಟ್ ವಾಸ್ 68. ದೆನ್ ಇಟ್ ವಾಸ್ ಆಲ್ಮೋಸ್ಟ್, ನೆಕ್ಸ್ಟ್ ಟೈಮ್ ಚೆಕ್ ಮಾಡಿಸೋದು ಇಟ್ ವಾಸ್ 71, 72. ದೆನ್ ವೆನ್ ಐ ರೀಸೆಂಟ್ಲಿ ಫಾಲ್ ಸಿಕ್, ಹೇಳಿದ್ದೀನಿ ನಿಮಗೆ ಒಂದು 3-4 months ಮುಂಚೆ, ಐ ಹ್ಯಾಡ್ ಫಾಲನ್ ಸಿಕ್ ಆ್ಯಂಡ್ ದಟ್ಸ್ ಅ ವೈರಲ್ ಆರ್ಥ್ರೈಟಿಸ್ ಆಗಿತ್ತು. ಆವಾಗ ನನ್ನ ವೆಯ್ಟ್ ನೋಡಿದಾಗ ಇಟ್ ವಾಸ್ 76.6 kgs. ಮೈ ಗಾಡ್, ಐ ಆಮ್ ಜಸ್ಟ್ 5.2 or 5.3 ನನ್ನ ಹೈಟ್. ಬಟ್ ದಟ್ ಈಸ್ ಅ ವೆರಿ ಹ್ಯೂಜ್ ನಂಬರ್. ಅದು ನೋಡಿದಾಗ ಐ ವಾಸ್ ಕಂಪ್ಲೀಟ್ಲಿ ಇನ್ ಶಾಕ್. ಆಮೇಲೆ ಅದಕ್ಕೆ ನಾನು ಇದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಇಫ್ ಸಮಥಿಂಗ್ ಈಸ್ ರಾಂಗ್, ಇಫ್ ಸಮಥಿಂಗ್ ಈಸ್ ಐ ಆಮ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ಇಟ್ ಅಂತ ಅಂದರೆ ಡೆಫಿನೆಟ್ಲಿ ಐ ಡೂ ಸಮಥಿಂಗ್ ಅಬೌಟ್ ಇಟ್ ಅಲ್ವಾ. ಆವಾಗ ದೆನ್ ವಿತಿನ್ ಅ ಮಂತ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಅಗೇನ್. ಊತ ಬರೋಕ್ಕೆ ಶುರು ಆಯಿತು. ದೆನ್ ಲೆಟ್ಸ್ ಗಿವ್ 100 days ಆಫ್ ಟೈಮ್. ಸೊ 3 months ಟೈಮ್ ಕೊಟ್ಬಿಟ್ಟೆ. ಸೊ ಇನ್ ದ ಮಂತ್ ಆಫ್ ಅಕ್ಟೋಬರ್ ಐ ಹ್ಯಾವ್ ಜಾಯಿಂಡ್ ದ ಜಿಮ್. ಇಟ್ಸ್ ಅ ರಿಯಲಿ ಗುಡ್ ಥಿಂಗ್ ಟು ಮೀ. ಮುಗ್ಗ ಕಾಸ್ಟ್ಲಿ ಜಿಮ್ಮು, ದಟ್ಟು ಇನ್ ಮಾರುತಳ್ಳಿ. ನಾನು ಇರೋದು ಮಾರುತಳ್ಳಿ ಆಸ್ಪಾಸಲ್ಲಿ. ಸೊ ಇಲ್ಲಿ ಜಿಮ್ ಅಂತೂ ಎಕ್ಸ್ಟ್ರೀಮ್ ಕಾಸ್ಟ್ಲಿ, ಪರ್ಸ್ನಲ್ ಟ್ರೈನರ್ಸ್ ಕಾಸ್ಟ್ಲಿ, ನ್ಯೂಟ್ರಿಷನಿಸ್ಟ್ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ನಾನೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಬಿಕಾಸ್ ಐ ವಾಂಟ್ ಟು ರಿಯಲಿ ಸಿ ಅ ರಿಸಲ್ಟ್ಸ್. ನನ್ನ ಬರ್ಡೇ ಬಂದು February 27th, ಸೊ 2025. ಸೊ ಅದನ್ನು ಗೋಲ್ ಆಗಿ ಇಟ್ಕೊಂಡು ಐವ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಆ್ಯಂಡ್ ಇಟ್ಸ್ ಬೀನ್ ಅ 15 days ಆಲ್ರೆಡಿ ಆ್ಯಂಡ್ ಐ ಆಮ್ ಸೀಯಿಂಗ್ ಅ ವಂಡರ್ಫುಲ್ ರಿಸಲ್ಟ್ಸ್. ಹೇಳ್ತಾರೆ ನಿಮ್ಮದು ವಾಟರ್ ವೆಯ್ಟ್ ಇರುತ್ತೆ, ವಾಟರ್ ವೆಯ್ಟ್ ಕಮ್ಮಿ ಆಗುತ್ತೆ 3-4 kgs ಅಂತ. ಪ್ರಾಬ್ಲಿ ಅದು ಆಗ್ತಿದೆ ಅಂತ ಅನಿಸುತ್ತೆ. ಐ ಕ್ಯಾನ್ ಈಸಿಲಿ ಸಿ ಮೈ ಡ್ರೆಸ್ಸಸ್ ಆಗಿರ್ಬೋದು. ವೆಯ್ಟ್ ಚೆಕ್ ಮಾಡಿಲ್ಲ. ನಾನು ರೀಸೆಂಟಾಗಿ ವೆಯ್ಟ್ ಚೆಕ್ ಮಾಡಿದಾಗ ಅವು 73.3. ನಾನು ಸ್ಟಾರ್ಟೆಡ್ ಜಿಮ್. ಇವತ್ತು ವೆಯ್ಟ್ ಚೆಕ್ ಮಾಡೋಣ ಅಂತಿದ್ದೀನಿ. ಬಟ್ ಜಿಮ್ಮಿಗೆ ಹೋಗಿ ಆಲ್ರೆಡಿ ಮಳೆ ಬರ್ತಿದೆ, ತಗೋಬೋದು ದ್ಯಾಟ್ ಆ್ಯಸ್ ವೆಲ್. 73.3 kgs ಇದ್ದೆ. ಮತ್ತು ಬಾಡಿ ಫ್ಯಾಟ್ ಎಲ್ಲ 40% ಎಲ್ಲ ಇದೆ. ಇಟ್ ಹ್ಯಾಸ್ ಟು ಬಿ 24%. ಸೊ ಐ ಆಮ್ ಸ್ಲೈಟ್ಲಿ ಓವರ್ ವೆಯ್ಟ್. ಹೌದು, ಸ್ಲೈಟ್ಲಿ ಓವರ್ ವೆಯ್ಟ್. ಹೌದು. ಸೊ ಅದನ್ನು ಐ ಹ್ಯಾವ್ ಟು ಅಡ್ರೆಸ್ ದಿಸ್ ಇವಾಗ. ಸೊ 15 daysಲ್ಲಿ ಇಟ್ ಈಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೋಡೋಣ, ಮಳೆ ನಿಂತರೆ ಜಿಮ್ಮಿಗೆ ಹೋಗೋಣ, ಇಲ್ಲ ಅಂದರೆ ಫ್ರೆಶ್ ಅಪ್ ಆಗಿ ಲೆಟ್ಸ್ ಸ್ಟಾರ್ಟ್ ಅ ಶೂಟ್. ಶೂಟ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಹ್ಯಾವ್ ಅ ಫುಡ್ ಆ್ಯಂಡ್ ಸ್ಟಾರ್ಟ್ ಶೂಟ್. ನಮಗೆ ಜಿಮ್ಮಿಗೆ ಹೋಗ್ಬೇಕು ಅಂತಿತ್ತು. ಛತ್ರಿ ಇಟ್ಕೊಂಡು ಹೋಗೋಣ ಅಂದರೆ ಹೋಗೋಣ, ನೋ ಪ್ರಾಬ್ಲಮ್. ಬಟ್ ಈ ಏರಿಯಾದಲ್ಲಿ ತುಂಬ ಪಿಟ್ ಹೋಲ್ಸ್ ಎಲ್ಲ ಇದೆ. ಇಟ್ಸ್ ನಾಟ್ ಅ ಕ್ಲೀನ್ ಏರಿಯಾ ಡೆಫಿನೆಟ್ಲಿ. ಐ ಡೋಂಟ್ ನೋ, ಇಟ್ಸ್ ಅ ಬ್ಯಾಂಗ್ಳೂರ್ ಈಸ್ಟ್. ತುಂಬ ಕಾರ್ಪೊರೇಟ್ ಕಂಪ್ನೀಸ್ ಇದೆ, ಬಟ್ ಸ್ಟಿಲ್ ಪಿಟ್ ಹೋಲ್ಸ್ ಇದೆ, ರೋಡ್ಸ್ ಸರಿ ಇಲ್ಲ. ಮತ್ತು ಅಲ್ಲಲ್ಲಿ ಮೋರಿಗಳೆಲ್ಲ ಓಪನ್ ಇದೆ. I don't know. So, Day in My Life series in PG and Gym Edition.
ಜಿಮ್ಮಲ್ಲಿ ಅಷ್ಟು ಶೂಟ್ ಮಾಡೋದಿಲ್ಲ ನಾನು. ಪ್ರೊಬ್ಲಿ ಐ ಟೇಕ್ ಲಿಟಲ್ ಸ್ನ್ಯಾಪ್ಸ್ ಅಷ್ಟೇ. ಯಾಕಂದರೆ ನಾನು ಇವಾಗ ಕಲಿತಾ ಇರೋದು. ಐ ಆಮ್ ಟು ಕ್ಯಾರಿ ಮೈ ಈ ಟ್ರೈಪಡೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ. ನಾನೇ ಹೇಗೋ ಮಾಡ್ತಿರ್ತೀನಿ ಜಿಮ್ನ ಹಿಂಗೆ ಎಲ್ಲ. ಸೊ ಪ್ರೊಬ್ಲಿ ದಟ್ ಡಸಂಟ್ ಲುಕ್ ಗುಡ್. ಒಂದು ಸಾಲಿಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಪ್ರೊಬ್ಲಿ ವಿ ಕ್ಯಾನ್ ಸ್ಟಾರ್ಟ್ ಫಿಟ್ನೆಸ್ ಕಂಟೆಂಟ್. ನನಗೆ ತುಂಬ ದಿನದಿಂದ ಹೇಳ್ತಿದ್ದೆ. ನಾನು ನೀವು ಕವರ್ ಪಿಕ್ಚರಲ್ಲೂ ನೋಡ್ಬೋದು, ದಟ್ ಬ್ಯಾನರ್ ಪಿಕ್ಚರಲ್ಲಿ ಯೂಟ್ಯೂಬ್ ಡಿಜಿಟಲ್ ಮಾರ್ಕೆಟಿಂಗ್ ಲೈಫ್ ಸ್ಟೈಲ್ ಆ್ಯಂಡ್ ಫಿಟ್ನೆಸ್ ಅಂತ ಇದ್ದಾರೆ. ಫಿಟ್ನೆಸ್ ನಾನು ಮುಂಚೆಯಿಂದನೂ ಐ ವಾಸ್ ಇಂಟು ಫಿಟ್ನೆಸ್, ಬಟ್ ನಾಟ್ ಇಂಟು ಅ ಜಿಮ್. ಐ ಟು ಡೂ ಅ ಕಾರ್ಡಿಯೋ ಯೋಗ ಫಾರ್ ಅ ವೆರಿ ಲಾಂಗ್ ಟೈಮ್, ಬಟ್ ನಾಟ್ ಕಾನ್ಸಿಸ್ಟೆಂಟ್. ಬಟ್ ಐ ಆಮ್ ಇಂಟು ಫಿಟ್ನೆಸ್. ನಂಗೆ ಅದು ಫಿಟ್ನೆಸ್ ಅನ್ನೋದು ಯಾವಾಗೂ ಖುಷಿ ಕೊಡುತ್ತೆ. ಸೊ ಫ್ರಮ್ 15 days ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 7 to 8 ಸೆಷನ್ಸ್ ಆಗಿದೆ ಇಲ್ಲಿವರೆಗೂ. ಸೊ ಮೋಸ್ಟ್ ಆಫ್ ದಮ್ ಅವ್ರ ಜಿಮ್. 1-2 ಜುಂಬಾಗೆ ಹೋಗಿದ್ದೆ. ಜುಂಬಾ ತುಂಬ ಕಷ್ಟ. ಯು ಫೀಲ್ ಸ್ಟಾರ್ಟ್ ನಮ್ಮ ಬಾಸ್ ಮೆಸೇಜಸ್ಸು ಅದು ನೋಡ್ತಾ ಇದ್ದೀನಿ. ಸ್ಯಾಟರ್ಡೇ ಅಲ್ವಾ, ವಾಟ್ ಇಸ್ ದಿಸ್ ಅಂತ. ಯು ಫೀಲ್ ಸ್ಟಾರ್ಟ್ ಒನ್ ಸೆಕೆಂಡ್ ಸ್ಟಾರ್ಟ್ ಇಟ್ ಫೀಲ್ಸ್ ಮೈ ಬಾಸ್ ಟುಕ್ ಮೈ ಮೈಂಡ್. ಐಮ್ ಟೆಲ್ಲಿಂಗ್ ರೈನ್ ಬೇರೆ, ನಾನು ಬೇರೆ ಹಿಂಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಟೆಕ್ಸ್ಟೆಡ್ ಸಮಥಿಂಗ್. ಐ ಆಮ್ ಡೆಸ್ಪರೇಟ್ ಟು ರಿಪ್ಲೈ ಟು ಹಿಮ್ ಆ್ಯಂಡ್ ದಿಸ್ ಇಸ್ ಫಕಿಂಗ್ ರೈನ್. ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಸೊ ದಟ್ ಈಸ್ ಐ ಆಮ್ ಫೀಲಿಂಗ್ ಬ್ಯಾಡ್ ಅಬೌಟ್ ಇಟ್. ಫೈನ್, ಹೀಗೆ ಬಿಡಿ, ಏನು ಮಾಡೋಕ್ಕಾಗತ್ತೆ. ಓಕೆ, ಬೇಡಮ್ಮ. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಕೇಳಿಸ್ತಾ ಇದೆಯಾ? ಓಕೆ. ಸೊ ಕ್ವಿಕ್ಲಿ ಫ್ರೆಶ್ ಅಪ್ ಆದೆ. 10-10:30ಗೆ ಎದ್ದೆ. 11 o'clock ಫ್ರೆಶ್ ಅಪ್ ಎಲ್ಲ ಆದೆ. ಜಿಮ್ಮಿಗೆ ಹೋಗೋಣ ಅಂತ ಬನಾನಾಸ್ ತಿಂದೆ. ಸಾರಿ, ಬನಾನಾ ತೋರ್ಸೋಕ್ಕಾಗಿಲ್ಲ. ಐ ಹ್ಯಾವ್ ಈಟನ್ ಬನಾನಾಸ್. ಪ್ರೋಟೀನ್ ಬಾರ್ ತಿಂದ್ಬಿಟ್ಟು ಆ ಥರ ಹೋಗ್ತೀವಿ ಜಿಮ್. ಬಟ್ ಎಕ್ಸ್ಟ್ರೀಮ್ ರೈನ್, ಐ ಡೋಂಟ್ ನೋ ವಾಟ್ ಟು ಡು. ಏನು ಮಾಡಲಿ? ಶುಡ್ ಐ ಗೆಟ್ ರೆಡಿ ಆ್ಯಂಡ್ ಶುಡ್ ಐ ಗೋ? ಐ ಸಿ. ಇವಾಗ ಐ ಗೆಟ್ ರೆಡಿ. ಐ ಈಟ್ protein bar. Let me bring you a protein bar. Let me show you a protein bar. Wait. This is a protein bar. Yoga bar ಅವ್ರದ್ದು. ನನ್ನ ಫೇವ್ರೆಟ್ ಯೋಗ ಬಾರ್ ಆಲ್ವೇಸ್. ಬಿಕಾಸ್ ಅವರು ಮಿಲ್ಕ್ ಹಾಕಲ್ಲ. ಬೇರೆ ಪ್ರೋಟೀನ್ ಬಾರ್ ಎಲ್ಲ ಚಾಕ್ಲೇಟಿ ಆಗಿರುತ್ತೆ, ತುಂಬ ಮಿಲ್ಕ್ ಹಾಕ್ತಾರೆ. ಇವರು ಆಲ್ವೇಸ್ ನಟ್ಸ್ ಮತ್ತು ಸೀಡ್ಸ್ ಯೂಸ್ ಮಾಡಿ ಪ್ರೋಟೀನ್ ಬಾರ್ಸ್ ಮಾಡ್ತಾರೆ. ಸೊ ದಿಸ್ ಐ ಆಮ್ ಲವಿಂಗ್ ಇಟ್. ನಾನು ಅದನ್ನು ಡೈಲಿ ಇಲ್ಲಾಂದ್ರೂ ಅಟ್ಲೀಸ್ಟ್ 3 to 4 times ತಿಂತಿದ್ದೆ. ಪ್ರಾಬ್ಲಿ ಮುಂದೆ ಪ್ರೋಟೀನ್ ಮೇಂಟೈನ್ ಮಾಡೋಕ್ಕೆ ಹ್ಯಾವ್ ಟು ಈಟ್ ಇಟ್ ಡೈಲಿ ಮೇ ಬಿ, ಐ ಡೋಂಟ್ ನೋ. ಬಟ್ ದಿಸ್ ಇಸ್ ರಿಯಲಿ ಗುಡ್. ಐ ಲವ್ ಇಟ್. ಸೊ ಲೆಟ್ಸ್ ಹ್ಯಾವ್ ಅ ಪ್ರೋಟೀನ್ ಬಾರ್ ನಾವು. ಜಿಮ್ ಮುಂಚೆ ತಿನ್ನಬೇಕು. ವೆಲ್ಲಿ ಜಿಮ್ ಹೋಗೋಕೆ I'll see, I'll get ready and see. This is how it looks. Blueberry pie. Beautiful. My team is pinging. ಏನು ನೋಡೋಣ. ಓಕೆ, ಐ ಆಮ್ ಬ್ಯಾಕ್. ಕಾರ್ಪೊರೇಟ್ ರಿಯಲಿ ಸಕ್ಸ್. ಸ್ಯಾಟರ್ಡೇ ಮಾರ್ನಿಂಗ್ ನಮ್ಮ ಬಾಸ್ ಮೆಸೇಜ್ ಇನ್ ದ ಗ್ರೂಪ್. ಸೊ ಅದಕ್ಕೆ ನಾವೆಲ್ಲರೂ ರಿಪ್ಲೈ ಮಾಡಿದ್ರಿ. ಬಿಗ್ ಎ ಮ್ಯಾನೇಜರ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ರಿಪ್ಲೈ. ಏನೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಅದು ಲಿಟಲ್ ಕಿಯಾಸ್ ಹಿಂದೆ ಮುಂದೆ ಆಯಿತು. ಮಳೆನೂ ನಿಂತಿದೆ ಇವಾಗ. ಸೊ ಲೆಟ್ಸ್ ಗೋ ಟು ಜಿಮ್. ಇಟ್ಸ್ 12 o'clock now, 12 p.m. So get ready, then let's go to a gym. ಏನು ಮಾಡೋಣ, ಫೇಸ್ ವಾಶ್ ಮಾಡಬೇಕಿತ್ತು. ಸೊ ಎಲ್ಲ ಮೂಡ್ ಆಫ್ ಆಗೋಯ್ತು. ಫ್ರೇಮರ್ ಸಾರಿ ಆಚೆ ಮಳೆ, ಒಂದು ಕಡೆ ನಮ್ಮ ಬಾಸ್ ಪಿಂಗ್ ಮಾಡಿರೋದು. ಸೊ ವಿ ಆರ್ ಅಗೇನ್ಸ್ಟ್ ಲಿಟಲ್ ಕೈಂಡ್ ಆಫ್ ಆರ್ಗ್ಯುಮೆಂಟ್ಸ್ ಅಲ್ಲ, ಕಾನ್ವರ್ಸೇಷನ್ಸ್ ಥರ. ನಾಟ್ ಹೆಲ್ತಿ ಕಾನ್ವರ್ಸೇಷನ್ಸ್. ಇಟ್ಸ್ ಲೈಕ್ ಲಿಟಲ್ ಕಿಯಾಸ್ ಇನ್ ಇಟ್. ಸೊ ಲಿಟಲ್ ಮೂಡ್ ಔಟ್. ಮೂಡನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಕೊಡು. ಸೊ ಇವಾಗ ಅರ್ನಾಲ್ಡ್ ಥರ ಎಲ್ಲ ಶೋಕಿ ಮಾಡ್ತಾ ಇದ್ದೀನಿ. ಹಿಂಗೆಲ್ಲ ಫುಲ್ ಹಿಂಗೆಲ್ಲ ತೋರಿಸ್ಕೊಂಡು ಹಿಂಗೆ ನೋಡಿ ಬಂದಿದೆ ಅಲ್ವಾ. ನೋಡಿ ಸ್ಲೈಟ್ ಲೈನ್ ಬಂದಿದೆ.
ನಾನು ಇದನ್ನು ಹೇಳ್ತಾ ಇದ್ದೆ ಫ್ರೆಂಡ್ಸಿಗೆ, ಲೈಕ್ ಲಾಫಿಂಗ್ 15 ಡೇಸ್ಗೆ ಏನು ಸ್ಲೈಟ್ ಲೈನ್ ಬರುತ್ತೆ ಅಂತ. ಏನೋ ನಾನು ಖುಷಿ, ನಾನು ಹೋಗ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ವೆರಿ ಕ್ಯೂಟ್ ಔಟ್ಫಿಟ್ಸ್ ಫಾರ್ ಜಿಮ್, ಸೊ ದಟ್ ಮೋಟಿವೇಟ್ಸ್ ಮೀ ಟು ಗೋ ಟು ಜಿಮ್. ರಿಯಲಿ ಕ್ಯೂಟ್. ಸೊ ಲೆಟ್ಸ್ pull it out. Hello shirt. So hello shirt ಹಾಕೋಣ ಅನ್ಕೊಂಡಿದ್ದೀನಿ. Hello shirt and bag, black jogger. ಈ ರೋಲಾನ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ರಿಯಲಿ ಗುಡ್ ಬಟ್ ಎಕ್ಸ್ಪೆನ್ಸಿವ್, 250 rupees. ನಿಮ್ಯಾ ಪ್ರಾಬ್ಲಿ ಬೇರೆದೆಲ್ಲ ಕಮ್ಮಿ ಇರುತ್ತೆ ಅನ್ಸುತ್ತೆ. ಐ ಹ್ಯಾವ್ ಟು ಎಕ್ಸ್ಪ್ಲೋರ್. ತುಂಬ ಚೆನ್ನಾಗಿದೆ ರೋಲಾನ್. ಪ್ರಾಬ್ಲಿ ಇಟ್ಸ್ ಬೀನ್ 15 days, ನಾಟ್ 15 days, 7-8 days ಆಯಿತು ಯೂಸ್ ಮಾಡೋಕ್ಕೆ ಶುರು ಮಾಡಿ. ಇಟ್ಸ್ ರಿಯಲಿ ಗುಡ್. ಸ್ವಲ್ಪ ಸ್ಲೈಟ್ಲಿ ರೈಟಾಗಿ ಹಾಕ್ಕೊತೀನಿ. ಸೊ ದಿಸ್ ಇಸ್ ಮಾಯ್ಶ್ಚರೈಸರ್ ಪಾಂಡ್ಸ್. ಹೌದು. ಮತ್ತು ನನಗೆ ಆಲ್ವೇಸ್ ಇಷ್ಟ ಬಯೋಲಿನ್ ಲಿಪ್. ಸೊ ನನಗೆ ಟಿಂಟೆಡ್ ಲಿಪ್ಸ್ ಇಷ್ಟ ಇಲ್ಲ, ಜಸ್ಟ್ ಅ ವೈಟ್ ಒನ್, ನ್ಯಾಚುರಲ್. ಕೂದಲು ಬಿಟ್ಕೊಂಡು ಇನ್ನೊಂದು ಥರ ಹೋಗೋಕ್ಕಾಗೋದಿಲ್ಲ. ಸೊ ಹ್ಯಾವ್ ಟು ಗೆಟ್ ರೆಡಿ. ವಾಚ್ ಸ್ಟೆಪ್ಸ್ ಎಲ್ಲ ಕೌಂಟ್ ಆಗುತ್ತಾ? ಸೊ ವಾಚ್ ಸ್ಮಾಲ್ ಊಪ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಮಳೆ ನಿಂತಿದೆ. ದಿಸ್ ಇಸ್ ಮೈ ಜಿಮ್ ಬ್ಯಾಗ್. ಯೂಶಲಿ ಜಿಮ್ ಬ್ಯಾಗಲ್ಲಿ ವಾಟರ್ ಬಾಟಲ್, ಟವಲ್, ಮಳೆ ಬರ್ತಿರೋದ್ರಿಂದ ಅಂಬ್ರೆಲಾ, ನನ್ನ ಸ್ಪೆಕ್ಸ್ ಬಾಕ್ಸ್, ಆಮೇಲೆ ಆ್ಯಂಕೀಸ್. ಈ ಕಡೆ ನೋಡಿದ್ರೆ ಪ್ಯಾಡ್, ವೆಟ್ ವೈಪ್ಸ್, ಪ್ರೋಟೀನ್ ಬಾರ್, ಮತ್ತು ಒಂದು ಪೇರ್ ಆಫ್ ರಿಬನ್ ಆ್ಯಂಡ್ ಪೆಪ್ಪರ್ ಸ್ಪ್ರೇ. ಹೆಣ್ಮಕ್ಳು ಸೇಫ್ಟಿ ಮುಖ್ಯ ತಾನೆ. ವೆರಿ ಇಂಪಾರ್ಟೆಂಟ್ ಪೇರ್ ಆಫ್ ಶೂಸ್. ಐ ಆಮ್ ರೆಡಿ ಫಾರ್ ದಿಮ್. ಶಾಪಿಂಗ್ ಮಾಡಿದ್ದಾಯಿತು. ಕ್ಯಾಬಲ್ಲಿ ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ. ಸೊ ಐ ಮೀನ್ ಎಲಿವೇಟರ್ ವಿಶಾಲ್ ಮಾರ್ಟ್ಗೆ ಹೋಗ್ತೀನಿ. ತುಂಬ ಜಾಸ್ತಿ ಖರ್ಚಾಗೋದಿಲ್ಲ ಅದಕ್ಕೆ. ಸೊ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಬಂದೆ. ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಮತ್ತು ಏನಾದ್ರು ತೊಗೊಂಡಿದ್ದೀನಿ, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಮುಂಚೆ ಊಟ ಮಾಡೋಣ. ಎಕ್ಸ್ಟ್ರೀಮ್ಲಿ ಟಯರ್ಡ್. ಬೆಳಗ್ಗೆಯಿಂದ ಒಂದು ಪ್ರೋಟೀನ್ ಬಾರು, ಒಂದು 2 ಬನಾನದಲ್ಲೇ ಬದುಕಿದ್ದೀನಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ್ಯಾಟ್. ಇಷ್ಟು ಗಲೀಜಾಗಿದೆ, ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಶೂಟ್ ಮಾಡೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಟಯರ್ಡ್ ಇವತ್ತು. ವೆರಿ ಟಯರ್ಡ್. ಸೊ ಶೂಟ್ ಮಾಡೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ. ಸ್ನಾನ ಮಾಡಿ ಅಲ್ಲಿ ಟೇಕ್ ಸಮ್ ರೆಸ್ಟ್ ಆ್ಯಂಡ್ ದೆನ್ ಪ್ರಾಬ್ಲಿ ಕ್ಲೀನಿಂಗ್ ಮಾಡಿ ಬಟ್ಟೆ ಹೋಗ್ಬಿಟ್ಟು ಅದೆಲ್ಲ ಮಾಡ್ಕೊಳ್ಳೋಣ. ಸ್ಕ್ರಿಪ್ಟ್ ಬರೆಯೋದಲ್ಲ. ಪ್ರಾಬ್ಲಿ ನಾಳೆ ಶೂಟ್ ಮಾಡೋದೇ ಆಗುತ್ತೆ. ನಾಳೆ ಹೋಗ್ತಿಲ್ಲ ನಾನು ಜಿಮ್ಮಿಗೆ. ಪ್ರಾಬ್ಲಿ ಇವತ್ತು ಅಡುಗೆ ಮಾಡೋಣ. ಅಡುಗೆ ಮಾಡಿ ಏನು ಅಡುಗೆ, ಚಿಕನ್ ಏನಾದರೂ ಮಾಡೋಣ. ಚಿಕನ್ ಮಾಡಿ ಪ್ರಾಬ್ಲಿ ಆ ಚಿಕನ್ ಇವತ್ತು ನಾಳೆ ತಿನ್ನೋದು, ಅಥವಾ ಎಗ್ಸ್ ತೊಗೊಂಡು ಎಗ್ಸ್ ತಿನ್ನೋಣ. ಯಾ, ತುಂಬ ಚೆನ್ನಾಗಿತ್ತು ಜಿಮ್ಮು. ಅಲ್ಲಿ ಅಷ್ಟು ಶೂಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರೂ ಜಿಮ್ ಮಾಡ್ತಿರ್ತಾರೆ. ನನಗೇನು ಅಷ್ಟು ಕಂಫರ್ಟಬಲ್ ಇಲ್ಲ, ಅಲ್ಲಿ ಯಾರೂ ಏನೂ ಶೂಟ್ ಮಾಡೋದಿಲ್ಲ. ಸೊ ಅದಕ್ಕೆ ನಾನು ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ. ಪ್ರಾಬ್ಲಿ ಐ ಟುಕ್ ಸಮ್ ಕ್ಲಿಪ್ಸ್, ಅದು ನಾನು ಹಾಕ್ತೀನಿ. ಇಟ್ಸ್ ಅ ರಿಯಲಿ ಗುಡ್ ಥಿಂಗ್. ನಾನೊಂದು ಮೇ ಬಿ ಇಲ್ಲಿವರೆಗೂ ಒಂದು 7-8 ಸೆಷನ್ಸ್ ಹೋಗಿದ್ದೀನಿ ಜಿಮ್ಮಿಗೆ. ಮತ್ತು ಅದು ಕ್ಯಾಲೋರಿ ಡಿಫಿಸಿಟ್ ಅಷ್ಟಿಲ್ಲ. ಇನ್ನೂ ಒಂದು ಕ್ಯಾಲೋರೀಸ್ ಎಲ್ಲ ಲೆಕ್ಕ ಮಾಡಿಲ್ಲ ನಾನು. ಬಟ್ ಇದನ್ನು ತುಂಬ
ಜಾಸ್ತಿ ಪ್ರೋಟೀನ್ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಸೊ ಮಸಲ್ ಮಾಸ್ ಇನ್ಕ್ರೀಸ್ ಆಗಿದೆ, 2% ಮಸಲ್ ಮಾಸ್ ಇನ್ಕ್ರೀಸ್ ಆಗಿದೆ, 3% ಫ್ಯಾಟ್ ಕಮ್ಮಿ ಆಗಿದೆ, ವೆಯ್ಟ್ ಸ್ವಲ್ಪ ಲೈಟಾಗಿ ಜಾಸ್ತಿ ಆಗಿದ್ದೀನಿ, 1 kg ಏನೋ ಜಾಸ್ತಿ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸೊ ವೆಯ್ಟ್ ಸೈಡಲ್ಲಿರೋಣ, ಫ್ಯಾಟ್ ಮತ್ತು ಮಸಲ್ ಮಾಸ್ ಚೆನ್ನಾಗಿ ಆಗ್ತಿದೆ, ಅದ್ರದ್ದು ಖುಷಿ ಇನ್ನೇನು ಬೇಕು ಹೇಳಿ. ಸೊ ಇದನ್ನೆಲ್ಲ ನಾನು ಮುಂಚೆನೇ ಮಾಡಬೇಕಿತ್ತು, ಅದಕ್ಕೆಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಟೈಮ್ ಬಂದಿದೆ, ನನ್ನನ್ನು ನಾನು ನೋಡ್ಕೊಳ್ಳೋ ಟೈಮ್ ಬಂದಿದೆ. ಇಷ್ಟು ದಿನ ಎಲ್ಲರೂ ನೋಡ್ಕೊಂಡಾಯ್ತು. ಸೊ ಇವಾಗ ನಾನು ನೋಡ್ಕೊಳ್ಳೋಣ. ಸ್ವಲ್ಪ ಮೆಸ್ ನೋಡಿ, ನಾನೇ ಮಾಡೋದು ಮೆಸ್ ಇದೆಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಊಟ ಮಾಡ ಬನ್ನಿ. ಬಾಡಿ ಪೇಯ್ನ್ ಇದೆ. ಸೊ ಮೇ ಬಿ ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿ ಬಟ್ಟೆ ಹೋಗಿರ್ತೀನಿ, ಆದರೆ ಇವತ್ತೊಂದು ನಾಳೆದು ಸೇರಿ ಒಂದು ಲಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಯ್, ಏನೂ ಮಾಡಿಲ್ಲ, ತಿಂದ್ಬಿಟ್ಟು ಜಸ್ಟ್ ಲೇಯಿಂಗ್ ಡೌನ್, ಜಸ್ಟ್ ವಾಚ್ ರೀಲ್ಸ್ ಮತ್ತು ಯೂಟ್ಯೂಬ್ ವೀಡಿಯೋಸ್ ನೋಡಿದೆ. ಯೂಶಲಿ ನನ್ನ ವೀಕೆಂಡ್ಸ್ ಇದ್ದಿರಲ್ಲ, ಇಟ್ಸ್ ಪ್ಯಾಕ್ಡ್ ವಿತ್ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಎಡಿಟಿಂಗ್ ಇರುತ್ತೆ. ಇವತ್ತು ಜಿಮ್ಗೆ ಹೋಗಿ ಬಂದಮೇಲೆ ಐ ವಾಸ್ ಕ್ವೈಟ್ ಟಯರ್ಡ್. ಇವತ್ತು ಆಲ್ಮೋಸ್ಟ್ 1.5 hour ಕಂಪ್ಲೀಟಾಗಿ ವರ್ಕೌಟ್ ಮಾಡಿದ್ದೆ. ಏನೇನು ವರ್ಕೌಟ್ ಮಾಡಿದೆ ಅಂತಲೂ ಹೇಳ್ಬಿಡ್ತೇನೆ. ಇವತ್ತು ನಾನು ವೆಡ್ನೆಸ್ಡೇ ಮಿಸ್ ಮಾಡಿದ್ದೆ. ಸೊ ವೆಡ್ನೆಸ್ಡೇ ನಂದು ಕಾರ್ಡಿಯೋ ಮತ್ತು ಕೋರ್ ಎಕ್ಸಸೈಸ್ ಇತ್ತು. ಸೊ ಇವತ್ತು ಮಾಡಿದೆ ನಾನು ಒಂದು 20 minutes ಆಫ್ ಸೈಕ್ಲಿಂಗ್ ಮಾಡಿದೆ, ಆಮೇಲೆ ವಾರ್ಮಪ್ಸ್ ಮಾಡಿದೆ, ಅದಾದಮೇಲೆ ಕೋರ್ ಎಕ್ಸಸೈಸಸ್ ಮಾಡಿದೆ. ಒಂದು 5 ಕೋರ್ ಎಕ್ಸಸೈಸು 2 sets ಮಾಡಿದೆ, 10 to 20 seconds ಒಂದು ಈಚ್ ಎಕ್ಸಸೈಸು. ಅದಾದಮೇಲೆ ಸ್ವಲ್ಪ ಬೈಸಪ್ ಕರ್ಲ್ಸ್ ಮಾಡಿದೆ, ಟ್ರೈಸಪ್ ಮಾಡಿದೆ, ಟ್ರೈಸಪ್ ಎಕ್ಸ್ಟೆನ್ಷನ್ಸ್ ಅಂತ ಕರೀತಾರೆ ಅನ್ಸುತ್ತೆ, ಮತ್ತು ಬೈಸಪ್ ಕರ್ಲ್ಸ್ ಮಾಡಿದೆ, ಮತ್ತು ಇದನ್ನು ಮಾಡಿದೆ ಸೈಡ್ ಸಮಥಿಂಗ್, ನನಗೆ ಇನ್ನೂ ನೇಮ್ಸ್ ಫೆಮಿಲಿಯರ್ ಇಲ್ಲ. ಇದೆಲ್ಲ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಒಂದು 5-6 ಏನಂತ ಹೇಳ್ತಾರೆ ವಾರ್ಮಪ್ ಎಕ್ಸಸೈಸ್, ಮತ್ತು ಒಂದು ನಿಮಿಷ ಏನೋ ಕರೀತು ಕುಟ್ಟು ಹೋಗ್ತಿಲ್ಲ, ಫುಲ್ ಟಯರ್ಡ್ ಆಗಿದೆ. ಸೊ ಅದಕ್ಕೆ ಲಾಸ್ಟಲ್ಲಿ ಅದನ್ನು ಸ್ಟ್ರೆಚಸ್ ಒಂದು 5-6 ಸ್ಟ್ರೆಚಸ್ ಮಾಡಿದೆ, ಒಂದೊಂದು 2 ಸೆಟ್ಸಲ್ಲಿ ಮಾಡಿದೆ. ಸೊ ಅದು ಮಾಡಿಸೋ 1.5 hour ಆಗೋಯ್ತು. ಅದಾದಮೇಲೆ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ಸೊ ಅದ್ರದ್ದು ತೋರಿಸಿದ್ದೀನಿ ನಾನು, ವಿಶಾಲ್ ಮಾರ್ಟಲ್ಲಿ ನಾನು ತೊಗೊಂಡೆ ಅಂತ ಇನ್ಡೆಪ್ತಾಗಿ ಹೇಳಿಲ್ಲ, ಅದ್ರದ್ದು ಒಂದು ವಿಡಿಯೋ ಬರುತ್ತೆ, ಅಕ್ಟೋಬರ್ ಮಂತ್ ಫೈನ್ಸ್ ಅಂತ. ಸೊ ಅದ್ರಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಬಂದೆ, ತಿಂದೆ, ಸ್ವಲ್ಪ ರೆಸ್ಟ್ ಮಾಡಿದೆ, ಹಾಗೆ ಟೈಮ್ ಹೊಟ್ಟೋಯ್ತು. ಸಂಜೆ ಹಂಗೆ ಕಾಫಿ ಆರ್ಡರ್ ಮಾಡ್ಕೊಂಡು ಕುಡಿದ್ಬಿಟ್ಟೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು. ಸೊ ಇವಾಗ ಚಿಕನ್ ಇದೆ, ಸ್ವಲ್ಪ ಚಿಕನ್ ತಿನ್ಕೊಂಡು ಮಲ್ಕೊಂಡ್ಬಿಡ್ತೀನಿ, ಏನೂ ಮಾಡೋದಿಲ್ಲ. ಸೊ ಇವತ್ತೇನು ಅಷ್ಟು ಪ್ರೊಡಕ್ಟಿವ್ ಆಗಿರಲಿಲ್ಲ ಅಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ, ಮತ್ತು ಬಟ್ಟೆನೆಲ್ಲ ಮೂಟೆ ಕಟ್ಟಿ ಬೆಳಗ್ಗೆ ವಾಶ್ ಮಾಡೋಣ ಅಂತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ್ಯಾಟ್. ಬನ್ನಿ. ಸ್ನಾನನೂ ಮಾಡಿಲ್ಲ ನೋಡಿ ಹೇಗಿದ್ದೀನಿ. ಸೊ ನೈಟ್ ಸ್ವಲ್ಪ ಸ್ನಾನ ಮಾಡಿ ಮಲ್ಕೊತೀನಿ. ಸೊ ತುಂಬ ಬಾಡಿ ಪೇನ್ ಇದೆ. ನಾನು ಯೂಶ್ವಲಿ ಹೀಗೆಲ್ಲ ತುಂಬ ಪ್ರೊಡಕ್ಟಿವ್ ಆಗಿರೋ ಟ್ರೈ ಮಾಡ್ತಿರ್ತೀನಿ, ಏನು ಮಾಡೋದು, ಮನೆ ಈ ದೊಡ್ಡ ಮಕ್ಕಳಾದರೆ ದೇ ಹ್ಯಾವ್ ಟು ಬಿ ಕಾನ್ಸ್ಟೆಂಟಾಗಿ ಅರ್ಜಲ್ಲಿ ಇರ್ತಾರೆ, ಪ್ರೊಡಕ್ಟಿವ್ ಆಗಿರಬೇಕು ಅಥವಾ ಏನೋ ಒಂದು ಮಾಡ್ತಾ ಇರಬೇಕು ಅಂತ. ಬಟ್ ಅದು ಎಷ್ಟು ಒಳ್ಳೇದು ಗೊತ್ತಿಲ್ಲ. ಹೆಣ್ಮಕ್ಳು ಸ್ವಲ್ಪ ಸ್ಟ್ರೆಸ್ನೆಲ್ಲ ಕಮ್ಮಿ ಮಾಡ್ಕೊಬೇಕು, ದೇ ಹ್ಯಾವ್ ಟು ವ್ಯಾಲ್ಯೂ ದೇರ್ ಮಂತ್ಲಿ ಸೈಕಲ್ ಅಂತ ಹೇಳ್ತಾರೆ. ಮಂತ್ಲಿ ಸೈಕಲಲ್ಲಿ ಮೆನ್ಸ್ಟ್ರೇಷನ್ ಡೇಸ್ ಇರುತ್ತೆ, ಮತ್ತು ಫಾಲಿಕ್ಯುಲರ್ ಫೇಸ್ ಇರುತ್ತೆ, ಓವ್ಯುಲೇಷನ್ ಫೇಸ್ ಇರುತ್ತೆ, ಮತ್ತು ಲ್ಯೂಟಿಲ್ ಫೇಸ್ ಅಂತ ಇರುತ್ತೆ. ಲ್ಯೂಟಿಲ್ ಫೇಸ್ ಅಂದರೆ ಲಾಸ್ಟ್ ಪೀರಿಯಡ್ಸ್ ಆಗೋ ಲಾಸ್ಟ್ 1 week ಅಥವಾ 10 daysನ ಲ್ಯೂಟಿಲ್ ಫೇಸ್ ಅಂತ ಕರೀತಾರೆ. ಸೊ ಆ ಲ್ಯೂಟಿಲ್ ಫೇಸ್ ನಡೀತಿದೆ ನನಗೆ. ಸೊ ನನಗೆ ಅಷ್ಟು ಎನರ್ಜಿನೇ ಇಲ್ಲ, ಬಟ್ ಆದರೂ ನಾನು ಪುಷ್ ಮಾಡ್ತಿದ್ದೀನಿ ನನ್ನ ಜಿಮ್ಮಲ್ಲಿ, ಬಿಕಾಸ್ ಐ ಹ್ಯಾವ್ ಸೀನ್ ಅ ರಿಸಲ್ಟ್ಸ್. ನಿಮ್ಗೆ ಅದು ರಿಸಲ್ಟ್ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಅಗೇನ್ ರಿಪೀಟ್ ಇಟ್. ಅದೆಷ್ಟು ಫೇರ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಇಟ್ ಗೇವ್ ಮಿ ಅ ಹ್ಯಾಪಿನೆಸ್. ಬಿಕಾಸ್ ಒಂದು 10 ದಿನ ಆಗಿದೆ ನಾನು ಫಿಟ್ನೆಸ್ ಶುರು ಮಾಡಿ. ತಿನ್ನೋದ್ರಲ್ಲೂ ಐಮ್ ನಾಟ್ ದಟ್ ಮಚ್ ಕಾನ್ಫಿಡೆಂಟ್ ಅಬೌಟ್ ವಾಟ್ ಯು ಕಾಲ್, ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನಾನು ಎಷ್ಟು ಕ್ಯಾಲೋರೀಸ್ ತಿಂತಿದ್ದೀನಿ ಅಂತ. ಬಟ್ ಐ ಆಮ್ ಟ್ರೈ ಟು ಈಟ್ ಲಾಟ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ಸ್ ಆ್ಯಂಡ್ ಸ್ವಲ್ಪ ಕಾರ್ಬ್ಸ್ ತಿನ್ಕೊಂಡು ಮೇಂಟೈನ್ ಮಾಡ್ತಿದ್ದೀನಿ. 2-3 times ಆಚೆನೂ ತಿಂದಿದ್ದೀನಿ. ಆದ್ರೂ ನನ್ನ ಬಾಡಿ ಫ್ಯಾಟ್ ಹತ್ರ 2.5% ಕಮ್ಮಿ ಆಗಿದೆ, ಮಸಲ್ ಮಾಸ್ 1.5% ಜಾಸ್ತಿ ಆಗಿದೆ, ವೆಯ್ಟ್ 1 kg ಜಾಸ್ತಿ ಆಗಿದೆ. ಸೊ ಅದು ಯೂಶ್ವಲಿ ಆಗುತ್ತಂತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಓಕೆ, ವೆಯ್ಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ, ಬಟ್ ನನ್ನ ಬಾಡಿ ಟೋನ್ ಆಗೋದು ನಾನು ನೋಡ್ತಿದ್ದೀನಿ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಟೋನ್, ಬಟ್ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ತುಂಬ
ತುಂಬ ಟೈಟ್ ಆಗೋ ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಲೂಸ್ ಆಗಿದೆ, ಫಿಟ್ ಆಗಿದೆ ನಾನು ಹೇಳ್ತಿಲ್ಲ, ಸ್ವಲ್ಪ ಲೂಸ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಪಾಸಿಟಿವ್ ಇಂಪ್ಯಾಕ್ಟ್. ನನ್ನ ಹ್ಯಾಬಿಟ್ಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಬಾಡಿಯಲ್ಲಿ ಸುಸ್ತು ಅನ್ನೋದಿದೆ, ಮತ್ತು ಕಾಟನ್ ಕ್ರಿಯೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗ್ತಿಲ್ಲ ಅಂತ ಬೇಜಾರಿದೆ. ಬಟ್ ಒನ್ ಥಿಂಗ್ ಅಟ್ ಎ ಟೈಮ್. ಸೊ ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಹೆಲ್ತ್ ನೋಡಿಕೊಂಡು ಫಿಟ್ನೆಸ್ ಮಾಡಿಕೊಂಡು ಕಾಂಟೆಂಟ್ ಮಾಡೋಕ್ಕೆ ಅಷ್ಟು ಇನ್ನೂ ನಾನು ಬಂದಿಲ್ಲ. ಸೊ ಅದಕ್ಕೆ ಕಾಂಟೆಂಟ್ ಮತ್ತು ಫಿಟ್ನೆಸ್ ಜಗಲ್ ಮಾಡ್ತಾ ಇದ್ದೀನಿ. ಸೊ ಫಿಟ್ನೆಸ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಬೇಜಾರು ವೀಡಿಯೋಸ್ ಇದೆ. ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಿದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಫಾರ್ ಅಟ್ಲೀಸ್ಟ್ 1 ಮಂತ್ ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇರೋ ವೀಡಿಯೋಸನ್ನ ಚೆನ್ನಾಗಿ ಎಡಿಟ್ ಮಾಡಿ ಹಾಕಿ ಪ್ರಾಬ್ಲಿ ನೆಕ್ಸ್ಟ್ ಮಂತಿಂದ ಕರೆಕ್ಟಾಗಿ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡೋಣ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಸ್ವಲ್ಪ ಅಲ್ಲ, ತುಂಬ ಕೆಲಸ ಇದೆ. ಇಡೀ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಮತ್ತು ಹೊಸದಾಗಿ ತಂದಿರೋ ಸಾಮಗ್ರಿಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಅರೇಂಜ್ ಮಾಡಬೇಕು. ಬನ್ನಿ ಮಾಡೋಣ. ದಿಸ್ ಇಸ್ ವಾಟ್ ಹಾರ್ಟ್ ಆಫ್ ಅಡಲ್ಟಿಂಗ್. ಬಟ್ಟೆ ಎಲ್ಲ ಆಡ್ಕೊಂಡು ಈ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೌ ದ ಟೈಮ್ ಇಸ್ 2:30. ಐ ಆಮ್ ನಾಟ್ ಸ್ಲೀಪಿಂಗ್. ದಿಸ್ ಇಸ್ ಸ್ಯಾಟರ್ಡೇ ನೈಟ್. ಸ್ಯಾಟರ್ಡೇ ಅಂತ ಡ್ಯಾನ್ಸ್ ಮಾಡೋ ವಯಸ್ಸಲ್ಲಿ ಐ ಆಮ್ ಜಸ್ಟ್ ಕ್ಲೀನಿಂಗ್ ಎವ್ರಿಥಿಂಗ್ ಆ್ಯಂಡ್ ಪ್ರೆಪ್ಪಿಂಗ್ ಮೈ ಸೆಲ್ಫ್ ಫಾರ್ ಮಂಡೇ. ಸೊ ನೆನ್ನೆ ಸ್ಯಾಟರ್ಡೇದು ಅರ್ಧ ವ್ಲಾಗ್ ಇರುತ್ತೆ. ಸೊ ನೆನ್ನೆ ನೈಟು ಕ್ಲೀನ್ ಮಾಡಿ ಮಲ್ಗೋಸೋದ್ರ 3:30 ಆಗೋಯಿತು. ಸೊ ಬೆಳಗ್ಗೆ 11ಗೆ ಎದ್ದಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಹಸ್ವಾಗ್ತಿತ್ತು. ಸೊ ಕೆಳಗೆ ಹೋದೆ. ಏನೂ ಇರಲ್ಲ ಅಂತ ಅಂದ್ಕೊಂಡೆ ಪಿ ಜಿಯಲ್ಲಿ. ಬಟ್ ನೂಡಲ್ಸ್ ಇತ್ತು. ಸೊ ನೂಡಲ್ಸ್ ತಿಂದೆ. ಅದ್ರದ್ದು ಹಾಕ್ತೀನಿ, ಕ್ಲಿಪ್ ಹಾಕ್ತೀನಿ. ಇದಾದಮೇಲೆ ಅದ್ರದ್ದು ಕ್ಲಿಪ್ ಹಾಕ್ತೀನಿ. ನೂಡಲ್ಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಲೆಮನ್ ಜ್ಯೂಸ್ ಕುಡಿದೆ. ಸೊ ಇಲ್ಲಿ ಲೋವರ್ ಅಬ್ಡೋಮಿನಲ್ ನಾಟ್ ಎಕ್ಸ್ಟ್ರೀಮ್ ಪೇನ್, ಲೈಟಾಗಿ ನೋವು. ಪೀರಿಯಡ್ಸಾ ಅಥವಾ ಏನು ಗೊತ್ತಾಗ್ತಿಲ್ಲ. ಪೀರಿಯಡ್ಸ್ ಆಗಿರೋ ಬ್ಯಾಕ್ ಪೇನ್ ಬಂದಿರೋದು. ಮೇ ಬಿ ನಿನ್ನೆ ಕೋರ್ ಎಕ್ಸಸೈಸ್ ಮಾಡಿರೋದ್ರಿಂದ ಮೇ ಬಿ ಪೇಯ್ನ್ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನೆನ್ನೆ ನೈಟು ಸ್ನಾನ ಮಾಡಿದೆ. ಇವಾಗ ಸ್ವಲ್ಪ ಬಿಸಿ ಸ್ನಾನ ಮಾಡ್ತೀನಿ. ಅದಾದಮೇಲೆ ಲೆಟ್ಸ್ ಗೆಟ್ ಇನ್ ಟು ದಿ ವಾಕ್. ಇವತ್ತು ಏನೇನು ಮಾಡ್ತೀನಿ ನಾನು ಅಂದರೆ
ನೆನೆ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇಷ್ಟು ಬಟ್ಟೆ ಇದೆ ಒಗೆಯೋಕ್ಕೆ. ಸೊ ಬಟ್ಟೆಗಳು ಹೋಗಿಬೇಕು. ಸೊ ಬಟ್ಟೆ ಒಣಗಾಕಿ ಬರ್ತೀನಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ದೆನ್ ಸ್ಟಾರ್ಟ್ ವರ್ಕಿಂಗ್ ಆನ್ ಮೈ ನಾಲೆಡ್ಜ್ ಬೇಸ್, ಲೈಕ್ ಇನ್ಶೂರೆನ್ಸ್ ಇದೆ ಅಲ್ಲ, ಸೊ ಅದನ್ನು ಕಲಿತಾ ಇದ್ದೀನಿ ಆಸ್ ಎ ಸೈಡ್. ಸೊ ಅದನ್ನ ಸ್ವಲ್ಪ ಅದನ್ನೊಂದು ಟ್ಯಾಬ್ಲೆಟ್ ಕಾಲಮ್ಸ್ ಎಲ್ಲ ಹಾಕಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಕಾಂಟೆಂಟ್ ಪ್ಲ್ಯಾನ್ ಮಾಡಬೇಕು. ಕಾಂಟೆಂಟ್ ಅನ್ಪ್ಲ್ಯಾನ್ಡಾಗಿ ನಡೀತಿದೆ. ಯಾವ್ದಾದ್ರು ಎಡಿಟ್ ಮಾಡಬೇಕು, ಯಾವ್ದಾದ್ರು ಏನಂತ ಹೇಳ್ತಾರೆ, ಯಾವ್ದಾದ್ರು ಕಾಂಟೆಂಟ್ನ ಎಡಿಟ್ ಮಾಡಬೇಕು, ಯಾವ್ದಾದ್ರು ಕಾಂಟೆಂಟ್ನ ಶೂಟ್ ಮಾಡಬೇಕು, ಮತ್ತು ಯಾವ್ದಾದ್ರು ಇದು ಕ್ಯಾಲೆಂಡರ್ ಯೂಶಲಿ ಕ್ರಿಯೇಟ್ ಮಾಡ್ತೀನಿ ಪ್ರತಿ ಮಂತ್ ಬಿಗಿನಿಂಗಲ್ಲಿ. ಬಟ್ ಅಕ್ಟೋಬರಲ್ಲಿ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಸಿಕ್ಕಿದ ಕಾಂಟೆಂಟ್ನೆಲ್ಲ ಟ್ರೆಂಡಿಂಗ್ ಮ್ಯೂಸಿಕ್ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದೆ. ಸೊ ಅಟ್ಲೀಸ್ಟ್ ಫಾರ್ ದ ಮಂತ್ ಆಫ್ ರೆಸ್ಟ್ ಆಫ್ ದಿ ಅಕ್ಟೋಬರ್ ಮತ್ತು ನವಂಬರ್ ಡಿಸೆಂಬರಿಗೆ ಕಾಂಟೆಂಟ್ ಪ್ಲ್ಯಾನ್ ಮಾಡ್ಕೊತೀನಿ. ನಂದು ಎಲ್ಲ ಓಲ್ಡ್ ವೀಡಿಯೋಸ್ನ ಪುಷ್ ಮಾಡಿಬಿಡೋಣ ಅಂತ. ಬಿಫೋರ್ ದಪ್ಪ ಇದ್ದಿದ್ದು ವೀಡಿಯೋಸ್ ಎಲ್ಲ ಪುಷ್ ಆಗಿಬಿಡಲಿ. ಆಮೇಲೆ ಬೇಕಿದ್ರೆ ನಾನು ಸಣ್ಣ ಆದಮೇಲೆ ಆ ವೀಡಿಯೋಸ್, ಇವಾಗ ಶೂಟ್ ಮಾಡೋ ವೀಡಿಯೋಸ್ನೆಲ್ಲ ಐ ಕ್ಯಾನ್ ಪುಷ್ ಇಟ್ ಲೇಟರ್ ಅಂತ, ಐ ಕ್ಯಾನ್ ಅಪ್ಲೋಡ್ ಇಟ್ ಲೇಟರ್ ಅಂತ. ಸೊ ಕಾಂಟೆಂಟ್ ಪ್ಲ್ಯಾನ್ ಇದೆ. ಕಾಂಟೆಂಟ್ ಪ್ಲ್ಯಾನ್ ಮತ್ತು ಕ್ಯಾಲೆಂಡರ್ ಪ್ಲ್ಯಾನ್ ಮಾಡಬೇಕು. ಮತ್ತು ಇನ್ಶೂರೆನ್ಸ್ ಏನೇನು ಕಲ್ತಿದ್ದೀನಿ ಅದನ್ನ ಎಕ್ಸೆಲಿಗೆ ಹಾಕ್ತಾ ಹೋಗಬೇಕು. ಟು ಮಚ್ ಆಫ್ ವರ್ಕ್ ಥರ ಇವತ್ತು ಸಂಡೇ ಆದ್ದರಿಂದ. ಅದಾದಮೇಲೆ ಸ್ವಲ್ಪ 3:30 ಹಂಗೆ ಪನ್ನೀರ್ ಏನಾದರೂ ಮಾಡಬೇಕು. ನಾಳೆ ಮಂಡೇ ಆದ್ದರಿಂದ ನಾನು ನಾನ್ ವೆಜ್ ತಿನ್ನೋದಿಲ್ಲ, ವೆಜ್ ತಿಂತೀನಿ. ಸೊ ವೆಜ್ಜಲ್ಲಿ ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಪನ್ನೀರ್ ಮಾಡಲಾ, ಸೋಯಾ ಆಗಲ್ಲ ನನಗೆ, ಪನ್ನೀರು ಆಗಲ್ಲ. ಸೊ ಐಮ್ ಜಸ್ಟ್ ವಂಡ್ರಿಂಗ್ ಏನು ತಿನ್ಬೋದು ಅಂತ. ಐ ಆಲ್ಸೋ ಆಸ್ಕ್ ಮೈ ಕೋಚ್ ಏನು ತಿನ್ಬೋದು. ಮಂಡೇ ನಾನು ತಿನ್ನೋದಿಲ್ಲ ಯೂಶಲಿ ನಾನ್ ವೆಜ್. ಅದು ಒಂದು ದಿನ ಮಾತ್ರ ನಾನು ನಾನ್ ವೆಜ್ ತಿನ್ನೋದಿಲ್ಲ ಫಾರ್ ಸರ್ಟನ್ ರೀಸನ್ಸ್. ಟ್ಯೂಸ್ಡೇ ಟು ಸಂಡೇ ಐ ವುಡ್ ಲವ್ ಟು ಈಟ್ ಎಗ್ಸ್ ಆ್ಯಂಡ್ ಚಿಕನ್. ಅದು ಬಿಟ್ಟು ನಾನು ಏನು ತಿನ್ಬೋದು ಅಂತ ಸಲ ಕೇಳ್ಕೊಂಡು ಐ ಪ್ರಿಪೇರ್ ಅ ರೆಸಿಪಿ ಔಟ್ ಆಫ್ ಇಟ್ ಫಾರ್ ಟುಮಾರೋ. ನಾಳೆ ಮಧ್ಯಾಹ್ನ, ನಾಳೆ ನೈಟ್ ಅದನ್ನೇ ತಿನ್ನೋದು ನಾನು ಫಾರ್ ಪ್ರೋಟೀನ್. ಡೆಫಿನೆಟ್ಲಿ ಐ ಹ್ಯಾವ್ ವೆಜಿಟೇಬಲ್ಸ್ ಫಾರ್ ಫೈಬರ್ ಆ್ಯಂಡ್ PG ಲೈಟಾಗಿ ಸ್ವಲ್ಪ ಊಟ ಫಾರ್ ಕಾರ್ಬ್ಸ್. ಸೊ ಯಾ, ಇವತ್ತಿನ ಡೇ ಹೇಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಬಟ್ಟೆ ಹೋಗಿದ್ರಿಂದ ಶುರು ಮಾಡೋಣ. ಫಸ್ಟ್ ಹೋಗಿದ ಮೇಲೆ ವಾಷಿಂಗ್ ಮಿಷಿನ್ ಖಾಲಿ ಇದೆಯಾ ನೋಡಬೇಕು. ಯಾಕಂದರೆ ಇವತ್ತು ಸಂಡೇ ವಾಷಿಂಗ್ ಮಿಷಿನ್ ಫುಲ್ ಆಕ್ಯುಪೈಡ್ ಆಗಿರುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಕ್ಲೀನ್ ಮಾಡಿದ್ಮೇಲೆ ತುಂಬ ಬಟ್ಟೆ ಬಂದಿದೆ. ಸೊ ನಾನು ಅದನ್ನ ಒಗಿಲೇಬೇಕಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಮಾತೆ ನೋಡಬೇಕು, ವಾಷಿಂಗ್ ಮಿಷಿನ್ ಖಾಲಿ ಇದೆಯಾ. ಅದಕ್ಕೆ ಒಂದು 2 ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ನ ಬುಕ್ ಮಾಡೋಕ್ಕೆ, ರಿಸರ್ವ್ ಮಾಡ್ಕೊಂಡು. ಸೊ ಲೆಟ್ಸ್ ಸಿ. ಖಾಲಿ ಇದೆ ಅನ್ಸುತ್ತೆ. ಅದು ಬಟ್ಟೆ ಇದೆ. ಸೊ ಲೆಟ್ಸ್ ಕ್ಲಿಯರ್ ದ ಬಟ್ಟೆ. ರಿಸರ್ವ್ ಮಾಡ್ಕೊಂಡಾಯಿತು. ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಮೋರ್ ಕ್ಲೋತ್ಸ್. ಇಲ್ಲೇ ಇದೆ ಎಲಿವೇಟರ್. ಮಿಕ್ಕಿದಿಷ್ಟು ಬಟ್ಟೆನ ಹಾಕ್ಬಿಟ್ಟು ಬರ್ತೀನಿ ಮೇಲೆ ಹೋಗಿ. ಅಷ್ಟೊತ್ತಲ್ಲಿ ಫೋನ್ ಚಾರ್ಜ್ ಹಾಕೋಣ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಮೀಲ್ ಪ್ರೆಪ್ಪಿಂಗ್ ಮಾಡಿದ್ದೀನಿ. ಏನೇನು ಕರೆಂಟ್ಲಿ ತಿಂತಿದೆ, ಏನೇನು ನಾನು ಮುಂದೆ ತಿನ್ನಬೇಕು, ನನ್ನ ವರ್ಕೌಟ್ ಪ್ಲ್ಯಾನ್ ಏನು, ನನಗೆ ಏನೇನು ಕ್ವಶನ್ಸ್ ಇದೆ ನನ್ನ ಕೋಚ್ ಹತ್ರ ಕೇಳ್ಬೋದು. ಲಿವ್ ಈಸಿ ಅನ್ನೋ ನ್ಯೂಟ್ರಿಷನ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ದ ಫಿಟ್ನೆಸ್ ಪ್ಲ್ಯಾಟ್ಫಾರ್ಮಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ 3 ಮಂತ್ಸಿಗೆ. ಸೊ ಅವ್ರ ಜೊತೆ ಐ ಆಮ್ ಜಸ್ಟ್ ವರ್ಕಿಂಗ್. ನೋಡಬೇಕು ಏನಾಗುತ್ತೆ ಅಂತ. ಸೊ ಇದು ಮೀಲ್ ಪ್ರೆಪ್ ಮಾಡಿ ಅವ್ರಿಗೆ ಕಳಿಸಿದ್ದೀನಿ ನನ್ನ ಕೋಚ್ಗೆ, ಹೆಲ್ತ್ ಕೋಚ್ಗೆ. ಸೊ ಈ ವಿಲ್ ಗೆಟ್ ಬ್ಯಾಕ್ ಟು ಮೀ ಆನ್ ದಿಸ್. ಸೊ ಇವಾಗ
ಮೇಲೆ ಹೋಗಿ ಬಟ್ಟೆ ಏನು ಗತಿಯಾಗಿದೆ ನೋಡೋಣ. ಜಸ್ಟ್ ಗ್ರ್ಯಾಬಿಂಗ್ ಮೈ ಕ್ಲಿಪ್ಸ್ ಆ್ಯಂಡ್ wearing my slippers and let's go for some walk to get some work done. ಸ್ವಲ್ಪ ಮೇಲೆ ಹೋಗಿ ನನ್ನ ಬಟ್ಟೆಗಳೆಲ್ಲ ಹೋಗಿದೆಯಾ ಯಾರಾದರೂ ತೆಗೆದು ಬಿಟ್ಟಿದ್ದಾರಾ ಐ ಡೋಂಟ್ ನೋ, ಅದು ನೋಡ್ಕೊಂಬರೋಣ ಬನ್ನಿ ಹೋಗೋಣ. ಈ ಸಾಂಗ್ ಕೇಳ್ತಿದ್ದೆ, ಚುಟ್ಟ ಮಲ್ಲೆ ಮತ್ತು ಇನ್ನೊಂದು ದೇವರಾದ ಇನ್ನೊಂದು ಸಾಂಗ್ ಇದೆಯಲ್ಲ, ನಾನು ನಿಜ ಕನ್ನಡ ಕೇಳಿಲ್ಲ, ತೆಲುಗು ಮತ್ತು ತಮಿಳ್ ಹಿಂದಿ ಅಷ್ಟು ಅರ್ಥ ಆಗಿಲ್ಲ. ಸೊ ಇಟ್ಸ್ ಆಲ್ಸೋ ಅ ಗುಡ್ ಸಾಂಗ್. ಅದಕ್ಕಿಂತ ಗುಡ್ ಸಾಂಗ್ ಅನ್ನೋದಕ್ಕಿಂತ ನನಗೆ ಐ ಸ್ಟಾರ್ಟ್ ಲೈಕಿಂಗ್ ಜಾನ್ವಿ ಕಪೂರ್ ಅವ್ರ ಸ್ಕ್ರಿಪ್ಟ್ ಚೂಸ್ ಮಾಡೋದಾಗಿರ್ಬೋದು, ದ ವೇ ಶಿ ಬಿಕೇಮ್ ಫಿಟ್ನೆಸ್ ಆಗಿರ್ಬೋದು, ದಿಸ್ ಇಸ್ ಆಸಮ್. ಸೊ ಯಾ ಬನ್ನಿ ಬಂದ್ರಿ ಸರ್ ಫೋರ್ತ್ ಫ್ಲೋರ್. ಬಟ್ಟೆ ಒಂದು ಗೊತ್ತಿರಲಿಲ್ಲ, ಗೊತ್ತಿದ್ದೀನಿ ತಿನ್ಕೊಂಡು ಗೊತ್ತಿಲ್ಲ ಹೇಗಿರುತ್ತೆ. ತುಂಬ ಕ್ಲೌಡಿ ಇದ್ದಂಗಿದೆ, ತುಂಬ ಕ್ಲೌಡಿ ಇದ್ದಂಗಿದೆ. ಹೋಗ್ಬಿಟ್ಟೆ ತುಂಬ ಕ್ಲೌಡಿ ಇದ್ದರೆ ಇಂಪಾರ್ಟೆಂಟ್ ಬಟ್ಟೆಗಳನ್ನ ಹೊರಗಡೆ ತಂದಿರ್ತೀನಿ, ಮಿಕ್ಕಿದೆಲ್ಲ ಒಂದು ಹಾಕಿ ಮಾಡ್ತೀನಿ. ಹಾಂ ಅಲ್ಲೇ ಇದೆ ಅನ್ಸುತ್ತೆ. ಹೆಚ್ಕೊ ಒಂದು ಡಾಕ್ಯುಮೆಂಟ್ರಿ ಅಲ್ಲ, ಒಂದು ಮೂವಿ 1.5 hour ಒಂದು ಮೂವಿ ಬಂದಿದೆ, ಕಂಟ್ರೋಲ್ ಅಂತ, ಸೋಷಿಯಲ್ ಮೀಡಿಯಾ ರಿಲೇಟೆಡು, ಅನನ್ಯ ಪಾಂಡೆದು. ಸೊ ಅದು ನೋಡೋ ಆಸೆ. ಬಟ್ ಇನ್ನೊಂದು ಕಡೆ ಕೆಲಸ ಮಾಡಬೇಕು. ಐ ಹ್ಯಾವ್ ಟು ಲರ್ನ್ ಅಬೌಟ್ ಇನ್ಶೂರೆನ್ಸ್, ಅದರದ್ದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಅದೊಂದು ಗೊತ್ತಾಗ್ಬಿಟ್ರೆ, ಇನ್ಶೂರೆನ್ಸ್ ಒಂದು ಮುಗಿಸ್ಬಿಟ್ರೆ ಮಿಕ್ಕಿದೆಲ್ಲ ಇಸ್ ಈಸಿ ಫಾರ್ ಮೀ. ಸೊ ನೋಡಬೇಕು. ಬಂದ್ರಿ, ಲೆಟ್ಸ್ ಗೋ. ಅದೇ ಎಕ್ಸ್ಟ್ರೀಮ್ ಕ್ಲೌಡಿ ಥರ ಇದೆ. ಐ ಡೋಂಟ್ ನೋ ವಾಟ್ ಐ ಗೋನಾ ಡು. ಇದು ನಾನು 3ನೇ ಸಲ ಹೋಗ್ತಿರೋದು. ನೀರಿಲ್ವೋ ಏನೋ, ಬಟ್ಟೆ ತುಂಬ ಟೈಮ್ ತೊಗೊಳ್ತದೆ. ಹೋಪ್ಫುಲಿ ಇವಾಗಾದರೂ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹೋಗಿ ಎಲ್ಲ ಒಣಗಾಕಿ, ಎಲ್ಲ ಒಣಗಾಕೋಕೆ ಹೋಗಲ್ಲ, ಮೇನ್ ದೊಡ್ಡದೆಲ್ಲ ಒಣಗಾಕ್ತೀನಿ, ಚಿಕ್ಕದೆಲ್ಲ ಎತ್ಕೊಂಡು ಬರ್ತೀನಿ. ರೂಮಲ್ಲಿ ಒಣಗಾಕ್ಕೊತೀನಿ. ತಿಂಡಿಗೆ ತೋರ್ಸೋಕ್ಕೆ ಆಗಿಲ್ಲ. ಮಧ್ಯಾಹ್ನ ಸ್ವಲ್ಪ ರೈಸು, ಹಪ್ಪಳ ಮತ್ತು ಚಿಕನ್ ತಿಂದೆ. ಯಾ ಬಂತು, ಇಟ್ಸ್ಕೊ. ತುಂಬ ಬೋರಿಂಗ್ ಆಗಿದೆ ಇವತ್ತು. ಐ ವಾಚ್ಡ್ ಅ ಮೂವಿ ಕಾಲ್ಡ್ ಕಂಟ್ರೋಲ್. ಇಟ್ ವಾಸ್ ರಿಯಲಿ ಗುಡ್. ನೋಡ್ಬೋದು. ಅದು ಏನಂದರೆ ಅನನ್ಯ ಪಾಂಡೆದು ಮೂವಿ. 1.5 hour ಇದೆ ಅಷ್ಟೇ. ಅದು 1.5 hour ಮೂವಿ ತುಂಬ ಚೆನ್ನಾಗಿದೆ. ಡಿಜಿಟಲ್ ಆ್ಯಪ್ಸ್ ಹೇಗೆ ಕಂಟ್ರೋಲ್ ತೊಗೊತಾರೆ ನಮ್ಮ ಲೈಫನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನ. ಅನನ್ಯ ಪಾಂಡೆ ಆ್ಯಕ್ಟಿಂಗ್ ಬರ್ತಾ ತುಂಬ ಚೆನ್ನಾಗಿದೆ. ಜಾನ್ವಿ ಕಪೂರ್ ಹೇಳ್ತಿರೋ ಅನನ್ಯ ಪಾಂಡೆ ಹೇಳ್ತಾ ಇದ್ದೀನಿ. ಎಷ್ಟು ಕತ್ಲೆ ಇದೆ ನೋಡಿ. ನೈಟ್ ಆಗ್ತಿದೆ, ನನ್ನ ಬಟ್ಟೆ ಇನ್ನೂ ಹೋಗ್ತಿಲ್ಲ. ಎಷ್ಟು ನಿಧಾನ ಹಾಕ್ಬಿಟ್ಟು ಹೋಗಿದ್ದೀವಲ್ಲ, 11 o'clock 1 o'clock ಇನ್ನೂ ಆಗಿಲ್ಲ. ಐ ಡೋಂಟ್ ನೋ ವೈ.